ಗಾಯ್ಸ್ ನೀವು ನೋಡ್ಬೋದು ಇದು ಫ್ರಂಟ್ ಸೈಡ್ ಆಫ್ ದ ಟೆಂಪಲ್ ಐತಿ. ಇಲ್ಲಿಂದ ಬಸ್ ಹೋಗ್ತೈತಿ 5 ಕಿಲೋಮೀಟರ್. ನೀವು ಇದಕ್ಕೆ ನಿಮ್ಮ ಟೈಮ್ ಹಿಡಿತೈತಿ 5 ಕಿಲೋಮೀಟರ್ ನಿಮ್ಮ ಸಿಟಿಗೆ ಹೋಗಕ್ಕೆ, ಅಂದ್ರೆ ಬಂದೀಪುರ. ಸೊ ಇಲ್ಲಿ ಕಾಣ್ತೈತಿಲ್ಲ ಊರದ ಗಾಯ್ಸ್, ಅದೇ ನೋಡಿ ಬಂದೀಪುರ. ಸೊ ಇದು ನಾವು ಪೂರ್ತಿ ಟಾಪಲ್ಲಿದ್ದೀವಿ. ಇದು ಟಾಪಲ್ಲಿರೋದು ಇದು ನಮ್ಮದು ವೇಣುಗೋಪಾಲ್ ಟೆಂಪಲ್. ಸೊ ಇಲ್ಲಿಂದ ನೀವು ಒಂದು ಗೌರ್ಮೆಂಟ್ದವ್ರು ರೋಡ್ ಕೂಡ ಮಾಡಿದ್ದಾರೆ. ನೀವು 5 ಕಿಲೋಮೀಟರ್ ಹೋಗ್ಬೋದು ಬಸ್ಸಿಂದ. ಅದು ಗೌರ್ಮೆಂಟ್ ಬಸ್ ಐತಿ. ಸೊ ಪ್ರೈವೇಟ್ ವೆಹಿಕಲ್ಸ್ ಎಲ್ಲ ತರೋ ಹಾಗಿಲ್ಲ ಇಲ್ಲಿ. ಸೊ ಊರು ನೋಡಿ ಇಲ್ಲಿಂದ ಎಷ್ಟು ಭಾರಿ ಕಾಣುತ್ತೈತಿ ಅಂತ. ಮೈಸೂರಿಂದ ಇದು ಪ್ಲೇಸ್ ಓನ್ಲಿ 90 ಕಿಲೋಮೀಟರ್ ಐತಿ. ಸೊ ನೀವು ಮೈಸೂರಿಗೆ ಬಂದ್ರಿ ಅಂತ ಅಂದ್ಕೊಳ್ಳಿ, ಇಲ್ಲಿ 100% ವಿಸಿಟ್ ಮಾಡಿ ಗಾಯ್ಸ್. ಇಲ್ಲಿ ನೋಡಿ ಇಷ್ಟು ಭಾರಿ ಐತಲ್ಲ ಇದು ಟೆಂಪಲ್ ಕಾಣತೈತಿ. ಇಲ್ಲಿ ವ್ಯೂಸ್ ನೋಡಿ, ಇಲ್ಲಿಂದ ಪೂರ್ತಿ ಏನಂತಾರ ಎಲ್ಲ ಗ್ರೀನ್. ಇದು ಬೆಳಗ್ಗೆ ನೀವು 7 ಗಂಟೆ ಇಲ್ಲ 8 ಗಂಟೆಗೆ ಬಂದರೆ ಇದೆಲ್ಲ ಫಾಗ್ ಇರುತ್ತೆ. ಪೂರ್ತಿ ಎಲ್ಲ ಫಾಗ್ ಇರುತ್ತೆ ಇಲ್ಲಿ. ಬಂದೀಪುರ ಫಾರೆಸ್ಟ್ ಐತಿ. ಸೊ ಇಲ್ಲಿಂದ ಪೂರ್ತಿ ಲೈಕ್ ತಮಿಳ್ನಾಡು ಮತ್ತು ಕೇರಳ ಬಾರ್ಡರ್ ಬರುತ್ತೆ ಇಲ್ಲಿಂದ. ಸೊ ಭಾಳ ಚಲೋ ಅಂದ್ರೆ ಬೆಸ್ಟ್ ಇದೊಂದು ಏರಿಯಾ ಐತಿ. ಯಾವಾಗಾದ್ರೂ ವಿಸಿಟ್ ಮಾಡಿದ್ರೆ ನೀವು ಮಾಡ್ಬೋದು. ಮೈಸೂರಿಂದ 90 ಕಿಲೋಮೀಟರ್ ಐತಿ ಗೈಸ್. ಸೊ ಆನೆ ಎಲ್ಲ ಬರ್ತವೆ, ಬಟ್ ಈ ಟೈಮ್ಗೆ ಏನಿಲ್ಲ ಇಲ್ಲಿ. ಸೊ ಜಸ್ಟ್ ಇಲ್ಲಿಂದ ಇಲ್ಲಿ ನೋಡ್ಬೋದು ಗೋಪಾಲ ಸ್ವಾಮಿ ಟೆಂಪಲ್ ಐತಿ ಜಸ್ಟ್ ಸೈಡ್ಗೆ. ಸೊ ಇಲ್ಲಿ ಕುತ್ಕೊಂಡು ನೀವು ಇದು ವೈಬ್ ನೋಡಿದ್ರೆ ಇದೊಂದು ಬೇರೆ ಥರ ಫೀಲಿಂಗ್ ಬರ್ತೈತಿ ಗೈಸ್. ಸೊ ಗೋಪಾಲ ಸ್ವಾಮಿ ಟೆಂಪಲ್ ಇಲ್ಲಿಂದ ನೋಡ್ಬೋದು. ಬೆಸ್ಟ್ ವ್ಯೂಸ್ ಸಿಗ್ತಾವೆ ನಿಮಗೆ ಇಲ್ಲಿಂದ. Tell me what you want. ನೀವು ಮೈಸೂರಿಗೆ ಬಂದ್ರಿ ಅಂತ ಅಂದ್ಕೊಳ್ಳಿ. ಸೊ ಮೈಸೂರಿಂದ ಇದು ಪ್ಲೇಸ್ ಬಂದೀಪುರ ಇರೋದ್ರಿಂದ 90 ಕಿಲೋಮೀಟರ್ ಓನ್ಲಿ. ಸೊ ಅಲ್ಲಿಂದ ನೀವು ಇಲ್ಲಿ ಮೈಸೂರಿಗೆ ಬಂದರೆ 100% ವಿಸಿಟ್ ಮಾಡಿ. ಇದು ಇರೋದು ಬೆಟ್ಟದ ಮೇಲೆ. ಓಕೆ, ಇದು ಟಾಪ್ ಏರಿಯಾ ಆಫ್ ದ ಬೆಟ್ಟ. ಅಲ್ಲಿರೋದು ಇದು ಗೋಪಾಲ ಸ್ವಾಮಿ ಟೆಂಪಲ್. ಸೊ ಅಲ್ಲಿಂದ ಇಲ್ಲಿ ನೋಡಿ ಬಂದೀಪುರ ಕಾಣ್ತೈತಿ. ಸೊ ಇಲ್ಲಿ ಕರ್ನಾಟಕ ಬಂದರೆ ನೀವು 100% ವಿಸಿಟ್ ಮಾಡಿ. ಇದು ಒಂದು ಸಜೆಷನ್ ಅಂತ ಕೂಡ ಅನ್ಕೋಬೋದು ನೀವು. ಈ ಪ್ಲೇಸ್ಗೆ ಒಂದ್ಸಲ ಬಂದ್ರೆ ಅಂದ್ರೆ ಇಲ್ಲಿಂದ ಹೋಗೋಕೆ ಮನ್ಸಾಗಂಗಿಲ್ಲ ಗೈಸ್. ಯಾಕಂದ್ರೆ ಇಲ್ಲಿ ಫಾಗ್ ಐತಿ, ಇಲ್ಲಿ ಬೆಟ್ಟ ಐತಿ. ಸೊ ಇಲ್ಲಿ ಒಂದು ಪಾಸಿಟಿವ್ ವೈಬ್ ನೀವು ಕಾಣ್ಬೋದು ಇಲ್ಲಿಂದ. ಸೊ ನಾವು 4 ಜನ ಬಂದಿದ್ವಿ ಗೈಸ್. ಮೈಸೂರಿಂದ 2 ಅವರ್ ಹಿಡ್ದೈತಿ. ಸೊ 2 ಬೈಕ್ ತೊಗೊಂಡು ಬಂದಿದ್ವಿ. ಸ್ಕೂಟಿಯಿಂದ ಬಂದಿದ್ವಿ. ಅಂದ್ರೂ ಕೂಡ 2 ಅವರ್ ಹಿಡ್ದೈತಿ. ಸೊ ನೀವು ಕೂಡ ಬರ್ಬೋದು ಗೈಸ್ ಇಲ್ಲಿ. ಗೈಸ್ ಅಂತ ಅನ್ಬೇಕಂತ. ಸೊ ಗೈಸ್ ಇದು ಏನು ನೀವು ನೋಡತ್ತೀರಲ್ಲ, ಇದು ವೇಣುಗೋಪಾಲ ಸ್ವಾಮಿ ಟೆಂಪಲ್. ಇದು 12th ಸೆಂಚುರಿ 12ನೇ ಶತಮಾನದಲ್ಲಿ ಹೊಯ್ಸಳರು ಅಂತ ಇದ್ರ, ಅದು ಡೈನೆಸ್ಟಿ ಇತ್ತು ಒಂದು. ಸೊ ಅವರ ಇದು ಸ್ಥಾಪನೆ ಮಾಡಿದಂಥ ಇತಿಹಾಸಕಾರ ಹೇಳ್ತಾರ. ಹೌದು, ಹೊಯ್ಸಳರ 12th ಡೈನೆಸ್ಟಿ. 12th ಅಂದರೆ 12ನೇ ಶತಮಾನದಾಗ ಇದು ಸ್ಥಾಪನೆ ಮಾಡಿರಂತೆ. ಸೊ ಅದ ಇಲ್ಲಿ ನೀವು ನೋಡಿದ್ರೆ ಅಂದ್ರೆ ಹಿಸ್ಟ್ರಿದಾಗ ನೋಡಿದ್ರೆ ಅದು ಆ ಥರ. ಇದು ವೈಷ್ಣವ ದೇವಸ್ಥಾನ ಅಂತ ಕರೀತಾರೆ ಇದಕ್ಕೆ. ಇದರಲ್ಲಿ ಶ್ರೀಕೃಷ್ಣನ ಒಂದು ಮೂರ್ತಿ ಇದೆ. ಸೊ ಅದೇ ಶ್ರೀಕೃಷ್ಣನ ಮೂರ್ತಿಗೆ ವೇಣುಗೋಪಾಲ ಸ್ವಾಮಿ ಅಂತ ಹೆಸರಿದೆ ಈ ಪ್ಲೇಸ್ಗೆ. ಗೋಪಾಲ ಸ್ವಾಮಿ ಅಂತ. ಬಿಸಿಬೇಳೆ ಬರ್ತಂತೆ. ಇಲ್ಲಿ ನೋಡಿ ಗೈಸ್, ಬೆಟ್ಟ ನೋಡಿ, ಬೆಟ್ಟ ಮತ್ತು ಇದು ವ್ಯೂ ನೋಡಿ. ಇಲ್ಲಿಂದ ಯಾರಿಗಾದ್ರೂ ಬಿಟ್ಟು ಹೋಗೋ ಮನ್ಸು ಆಗ್ಬೋದಾ? ಇಷ್ಟು ಭಾರಿ ಕಾಣತೈತಿ. ಈ ಪ್ಲೇಸ್ಗೆ ಡೈಲಿ ಆಣೆ ಅಂತೆಲ್ಲ ಬರ್ತಿದ್ದಾವಂತೆ. ಸೊ ಈವ್ನಿಂಗ್ ಇಲ್ಲ ಮಾರ್ನಿಂಗ್ ಬರ್ಬೋದು. ಇಲ್ಲಿ ಜನ ಬರ್ತಿದಾರಂತ. ಸೊ ಮೇ ಬಿ ಅವು ಅದು ಕಾಣ್ತಾ ಇರ್ಲಿಕ್ಕಿಲ್ಲ. ಬಟ್ ಇಲ್ಲಿ ಡೈಲಿ ಆಣೆ ಬರ್ತಾವಂತೆ ಹೇಳಿದ್ದಾರೆ. ಸೊ ಇಲ್ಲಿ ನೀರತ್ತೆಲ್ಲ ನಿಂತಿದ್ದಾವೆ. ಸೊ ಗೌರ್ಮೆಂಟ್ ಕಡೆಯಿಂದ ಅವಕ್ಕೆ ಕುಡಿಯೋದಕ್ಕೆ ನೀರು ಅದೆಲ್ಲ ಏನೇನು ಸುಖ ಸುವಿಧಾ ಬೇಕು ಅದೆಲ್ಲ ಮಾಡಿಟ್ಟಿದ್ದಾರೆ ಗೈಸ್ ಅವರು. So that there will be such, hey, see, there is a, everyone will put in the comment, sir, there is a